ರೂಪಾಯಿ ಶೆಟ್ಟಿ ಬ್ಲಾಗ್ಸ್. ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಬಟ್ಟೆ ಶಾಪಿಂಗ್ಗೆ ಅಂತ ಹೇಳಿ. ಇವಾಗ ಟಿಫನ್ ತಿನ್ನೋಕ್ಕೆ ಅಂದ್ಬಿಟ್ಟು ಯಾವುದಿದು ಸಾಮ್ರಾಟ್ ವೆಜ್ಜಾ ಏನೋ ಇದೆ, ಬಟ್ ಅಲ್ಲಿ ನಿಲ್ಸಿದ್ದೀವಿ ಟಿಫನ್ಗೆ ಅಂತ. ನಾನು ದೋಸೆ ಹೇಳಿದ್ದೀನಿ, ವಡೆ ಬಂದಿದೆ, ರೈಸ್ ಬಾತ್ ಹೇಳಿದ್ದಾರೆ. ಟ್ರೈನಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಟ್ರೈನಲ್ಲಿ ಹೋಗೋಕ್ಕಾಗಿಲ್ಲ. 9:15 ಏನೋ ಇದೆ, 6:15 ಐತೆ ಅಂತ ಹೋಗಿದ್ವಿ, ಇರಲಿಲ್ಲ ಜನರಲ್ ಹೋಗಿ. ಹಂಗಾಗಿ ಇವಾಗ ಬೈಕಲ್ಲೇ ಹೊರಟಿದ್ವಿ. ವಡೆ ಬಂದಿದೆ, ವಡೆ ಚೆನ್ನಾಗಿದೆ. ರೈಸ್ ಬಾತು ಓಕೆ ಪಲಾವ್ ಕೊಟ್ಟಿದ್ದಾರೆ, ಅಷ್ಟೊಂದು ಇಷ್ಟ ಆಗಿಲ್ಲ ಅವ್ರಿಗೆ. ನನಗೂ ಓಕೆ ಅನಿಸ್ತು, ಬಟ್ ನಾಟ್ ಬ್ಯಾಡ್, ತುಂಬ ಬ್ಯಾಡಾಗೇನಿಲ್ಲ. ದೋಸೆ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ. ಮಸಾಲೆ ದೋಸೆ ಬಂದಿದೆ. ಕಾಫಿ ಹೇಗೈತೆ? ತುಂಬ ಜಾಸ್ತಿ ಕೊಟ್ಟಿದ್ದಾರೆ ಕಾಫಿ, ಅದಕ್ಕೆ 1/2 ಮಾಡ್ಕೊಂಡಿದ್ದೀವಿ. ಓಕೆ, ಇವಾಗ ಟಿಫನ್ ಆಯಿತು. ಇದೇ ಹೋಟೆಲ್ಲು ಸಾಮ್ರಾಟ್ ಡೆಲಿಕೇಸಿ ವೆಜ್ ಅಂತ. ಜರ್ಕಿನ್ ಕೊಡು, ಬಿಸಿಲಿದೆ. ಊಟ ಟಿಫನ್ ಚೆನ್ನಾಗಿತ್ತಾ? ಓಕೆ, ಪರವಾಗಿಲ್ಲ. ಅದೇ ಇಲ್ಲ ಕೆಡ್ತಾಗಿಲ್ಲ. ಓಕೆ ಏನೂ ಸಿಗದೆ ಇರೋ ಟೈಮಲ್ಲಿ ಇದು ತಿಂದರೆ ಓಕೆ ಅನ್ನೋ ಥರನಾ? ತಿನ್ಬೋದು. ನಾವು ತಿಂದಿದ್ದು ನಮಗೆ ನಾವೇನೇನು ತೊಗೊಂಡ್ವಿ? ಕಾಫಿ, ಮಸಾಲೆ ದೋಸೆ, ವಡೆ, ರೈಸ್ ಬಾತ್. ಕಾಫಿ ಚೆನ್ನಾಗಿತ್ತು. ಕ್ವಾಂಟಿಟಿ ಕೂಡ ಹಂಗೆ ಇತ್ತು ಹೇಳು. 1/2 ಕುಡ್ದಿದ್ದೀವಿ ಕಾಫಿನ. ಚೆನ್ನಾಗಿತ್ತು ಕಾಫಿ. ಗ್ಲಾಸೇ ವೆಯ್ಟ್ ಇತ್ತು. ಗ್ಲಾಸ್ ಚೆನ್ನಾಗಿತ್ತು, ಎತ್ಕೊಂಬರಿದೆ. ಇಲ್ಲಿಂದ 2 ಅವರ. ಹಾಂ, ಕಣ್ಣು ಮುಚ್ಕೊಂಡು ಕೂತ್ಕೋಬೇಕಾ? ಯಾಕೆ ಕಣ್ಣು ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಅಂತ? ಝೀ ಅಂತ ಹೊಡಿತೀಯಾ? ಈಗ ಅರಸೀಕೆರೆದು ಹೋಗೋದೇನಿಲ್ಲ, ಸೀದಾ ಬಾಣವಾರ ತಾನೆ? ಎಲ್ಲೂ ಇಲ್ಲ. ಇಲ್ಲಿಂದ ಬಂದರೆ ಯಾವುದೂ ಸಿಟಿ ಎಂಟ್ರಿನೇ ಇಲ್ಲ. ಒಂದ್ಸತಿ ರೆಸ್ಟ್ ರೂಮ್ಗೆ ಹೋಗಿ ಬಂದ್ಬಿಡ್ಲಾ? ಚೆನ್ನಾಗಿರುತ್ತೆ, ಆಮೇಲೆ ಎಲ್ಲ ಸಿಗಲ್ಲ. ವಿಡಿಯೋ ಎಲ್ಲೂ ಕಂಟಿನ್ಯೂ ಮಾಡಿಲ್ಲ, ಬಿಕಾಸ್ ಇಬ್ಬರು ಸುಸ್ತಾಗಿದ್ವಿ, ಹಾಗಾಗಿ ಶಾಪಿಂಗ್ ಮಾಡಿದ ವಿಡಿಯೋ ಮಾಡಿಲ್ಲ. ನೆಕ್ಸ್ಟ್ ಡೇ ಬೆಂಗಳೂರಿಗೆ ಬಂದು ಚಿಕ್ಕಪೇಟೆಗೆ ಬಂದಿದ್ವಿ. ನಾವು ಇನ್ವಿಟೇಷನ್ ಕಾರ್ಡ್ ಸೆಲೆಕ್ಟ್ ಮಾಡೋಣ ಅಂತ ಬಂದಿದ್ವಿ. ಏನಕ್ಕಂದರೆ ಡೇ ಬೈ ಡೇ ಹತ್ರ ಬರ್ತಾನೆ ಇದೆ, ಕಾರ್ಡಿಂದ ಸೆಲೆಕ್ಟ್ ಮಾಡಿರಲಿಲ್ಲ. ಹಾಗಾಗಿ ನಾನು ಮತ್ತು ಪೃಥ್ವಿಯವರಿಬ್ಬರೇ ಬಂದಿದ್ವಿ. ನಮಗೆ ಜಾಸ್ತಿ ರೇಟಿಂದೆಲ್ಲ ತೊಗೋಬೇಕು ಅನ್ನೋದೊಂದು ಐಡಿಯಾ ಇತ್ತು. ಯಾಕಂದರೆ ಒನ್ ಟೈಮು ಸುಮ್ಮನೆ ನೋಡಿ ಬಿಸಾಕ್ತಾರೆ, ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಏನಿಲ್ಲ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಸ್ಟಾರ್ಟಿಂಗ್ ಪ್ರೈಸಲ್ಲೇ ತೊಗೊಂಡು ಸೆಲೆಕ್ಟ್ ಮಾಡಿಕೊಂಡು ಬಂದ್ವಿ. ಬ್ಲೂ ಇಲ್ಲ ಗ್ರೀನೇ ತಂದವ್ರು, ಹಾಕಿ ಯಾವುದು? ಕಾರ್ಡ್ನೆಲ್ಲ ಪ್ರಿಂಟಿಂಗ್ ಕೊಟ್ಟಾದಮೇಲೆ ನಾನು ಒಂದು ರ್ಯಾಂಡಮಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಈ ಥರ ಮಾಡ್ಕೊಂಡ್ವಿ. ನಾನು ಮತ್ತು ಅಮ್ಮ ಇಬ್ಬರು ಮಾಡಿದ್ವಿ. ಅಮ್ಮ ಪಾಪ ಲೈಟಿಂಗ್ಸ್ ಇಟ್ಕೊಂಡಿದ್ರು, ನಾನು ವೀಡಿಯೋ ಮಾಡಿಕೊಂಡೆ. ಈ ರೀಲ್ಸು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ನೋಡಿ. ವಿಡಿಯೋ ಎಡಿಟಿಂಗ್ ಎರಡೂ ಸಕ್ಕತ್ತಾಗಿ ಬಂದಿತ್ತು, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದು ರೆಫರೆನ್ಸ್ ವಿಡಿಯೋ ಇಟ್ಕೊಂಡಿದ್ದೆ, ಅದೇ ಥರ ಮಾಡೋಣ ಅಂತೇಳಿ ಮಾಡಿದೆ. ಒಂದೊಂದು ಕ್ಲಿಪ್ಪಿಂಗ್ ಮಾತ್ರ ಅದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ, ಮಿಕ್ಕಿದ್ದು ನಾನೇ ಓನಾಗಿ ಮಾಡಿದ್ದು. ಅಗೇನ್ ನೆಕ್ಸ್ಟ್ ಈ ವಿಡಿಯೋನ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಿದ್ದೀನಿ, ಬಿಕಾಸ್ ನಾನು ರ್ಯಾಂಡಮಾಗಿ ಕಂಟಿನ್ಯೂಸಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಹಾಗಾಗಿ ಡೇ ಬೈ ಡೇ ಒಂದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ನಲ್ಲ, ಅದನ್ನೇ ಆ್ಯಡ್ ಮಾಡಿ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಇದು ಬ್ರೈಡ್ ಟು ಬಿ ಮಾಡಿದ್ವಿ. ನೆಕ್ಸ್ಟ್ ಡೇ ಗೌತಮ್ ಮೇಕಪ್ ಪ್ಲ್ಯಾನ್ ಮಾಡಿದ್ರು. ಇಬ್ರಿಗೂ ಸೇರಿ ಒಂದೇ ದಿನ ಮಾಡಿದ್ರು. ಇಬ್ಬರು ನಾವು ಕ್ಲೋಸ್ ಅಂತ ಹೇಳಿ ಇದ್ರ ವೀಡಿಯೋಸು ರೀಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಅಪ್ಲೋಡ್ ಮಾಡಿದ್ದೀವಿ. ಅದು ನಾನು ಕೂಡ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ನೋಡಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಬ್ರೈಡ್ ಟು ಬಿ ಮಾಡ್ಕೊಂಡಿದ್ದು ನನಗೆ ಇಷ್ಟ ಆಯಿತು ಪರ್ಸ್ನಲಾಗಿ, ನಾನು ಮಾಡ್ಕೋಬೇಕು ಅಂತ. ಯಾರೂ ಮಾಡಿಲ್ಲ ಅಂದರೆ ನಮ್ಮ ಹುಡುಗವರೇ ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ಖುಷಿ ಇತ್ತು ಗೌತಮ್ ಮೇಕಪ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಇದೇ ಥರ ವೀಡಿಯೋಗೆ ವೆಯ್ಟ್ ಮಾಡ್ತೀರಿ. ಅಲ್ಲಿವರೆಗೂ ಓಕೆ, ಬಾಯ್.